ನಂಬರ್ 2326 ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇವರು ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು. ಇವ್ರ ಮನೆಯಲ್ಲಿ ಇವ್ರ ಮರ್ಡರಲ್ಲಿ ಇವರು ಮೃತಪಟ್ಟಿರ್ತಾರೆ. ಇವರು ಗಂಡನಾದ ವಸಂತ್ ತಂದೆ ಜಟ್ಟನಾಯಕ್ 43 ವರ್ಷದವರು. ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ. ಮಹೇಶ್ ಜಟ್ಟಿಯ ನಾಯಕ್ 37 ವರ್ಷ, ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು. ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ 35 ವರ್ಷ, ಇವ್ರಿಗೂ ಕೂಡ ಗಾಯ ಆಗಿರುತ್ತೆ. ಇದ್ರಲ್ಲಿ ಘಟನೆ ಏನ್ ನಡೆದಿರುತ್ತೆ ಅಂದ್ರೆ, ಫಿರ್ಯಾದಿ ಅವ್ರ ಕಂಪ್ಲೇಂಟ್ ಏನ್ ಹೇಳ್ತಾರೆ ಅಂದ್ರೆ, ಇವರು ಗಂಡ ವಸಂತ್ ನಾಯಕ್ ಅವರ ತಮ್ಮ ಮಹೇಶ್ ನಾಯಕ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು 2 ತಿಂಗಳಾಗಿರುತ್ತೆ ಇಲ್ಲಿ ಅರಗುಪ್ಪಾಗಿ ಬಂದು. ಇವ್ರಿಗೆ ಮದುವೆ ಸುಚಿತ್ರಾ ಅನ್ನೋರಿಗೆ ಮದುವೆ ಆಗಿ 2 ಹೆಣ್ಮಕ್ಳು ಇರ್ತಾರೆ, ಸುಮಶ್ರೀ ಮತ್ತೆ ಅಮೃತ ಅಂತ. ಆಮೇಲೆ ಇವರು ತಂದೆಯವರ ಮಹೇಶ್ ಮತ್ತೆ ಅವ್ರ ಹೆಂಡತಿಯವರು ಸೆಪರೇಟ್ ಆಗಿ ಒಂದು 6 ತಿಂಗಳು ಆಗಿರುತ್ತೆ. ಅದರಲ್ಲಿ ಅವರು ಸುಚಿತ್ರಾ ಅನ್ನೋರು ಅವರು ಮತ್ತೆ ಅವ್ರ 2 ಮಕ್ಕಳು ಸೇರಿ ಇಲ್ಲಿ ಸಿದ್ದಾಪುರಲ್ಲಿ ಕಮಲಾಕರ್ ಸ್ವಾಮಿ ಅಂತ ಅವ್ರ ಮನೆಯಲ್ಲಿ ವಾಸ ಇರ್ತಾರೆ. ಸೊ ಇದರಿಂದ ಇವ್ರಿಗೆ ಇದ್ದಿದ್ದ ಮಗಳು ಅದ ಸುಮಶ್ರೀ ಅನ್ನೋರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಇವರು ಸುಮಶ್ರೀ ಅವರಿಗೆ ತಾಯಿ ಸುಚಿತ್ರಾ ಮತ್ತೆ ಕಮಲಾಕರ್ ಸ್ವಾಮೀಜಿ ಅವರು ತೊಂದರೆ ಮತ್ತು ಟಾರ್ಚರ್ ಕೊಡ್ತಾ ಇರ್ತಾರೆ. ಏನಂದ್ರೆ, ನೀನು ನಿಮ್ಮ ತಂದೆಯವ್ರ ಜೊತೆ ಹೋಗಿರು, ಇಲ್ಲಿ ಇರೋದು ಬೇಡ, ಇಲ್ಲ ಅಂದ್ರೆ ನಿಮ್ಗೆ ವಿಷ ಹಾಕಿ ಸಾಯ್ತೀನಿ ಅಂತ ಹೆದರಿಕೆ ಕೊಟ್ಟಿರ್ತಾರೆ. ಇದರಿಂದಾಗಿ ಸುಮಶ್ರೀ ಅವರು ಈ ಮಾಹಿತಿಯನ್ನು ಅವ್ರ ತಂದೆಗೆ ಕೊಟ್ಟಿರ್ತಾರೆ, ಮಹೇಶ್ ಅವ್ರಿಗೆ. ಮಹೇಶ್ ಅವರು ಅವ್ರ ಮಗಳನ್ನ ಇಲ್ಲಿ ಕರ್ಸ್ಕೊಂಡಿರ್ತಾರೆ. ಈ ಕರ್ಸ್ಕೊಂಡಿದ್ದ ಬಳಿಕ ಏನಾಗುತ್ತೆ ಅಂದ್ರೆ, ಸುಚಿತ್ರಾ ಅವರು ಮತ್ತೆ ಅವ್ರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಇವ್ರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ್ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಳ್ತಾರೆ. ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತೆ ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಆರೋಪಿಗಳಾದ 7 ಜನ ಯಾರು ಇವ್ರ ಕಂಪ್ಲೇಂಟ್ ಅಲ್ಲಿ ನೀಡಿದಂಗೆ ಸುಚಿತ್ರಾ ಅವರು, ಅವ್ರ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಸ್ವಾಮಿ, ಆಮೇಲೆ ಇನ್ನ ಅಪರಿಚಿತರು 4 ಜನ ಇದ್ರು, ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡಿದ್ದೇವೆ. ಆಮೇಲೆ ಇನ್ನ ಇವಾಗ ತನಿಖೆ ನಡೀತಾ ಇದೆ. ಇವರೆಲ್ಲರೂ ಶಿವಮೊಗ್ಗದಿಂದ ಬಂದವರು. ಸೊ ಇವ್ರದ್ದು ವಾಸ ಇಲ್ಲಿ ಸಿದ್ದಾಪುರದಿಂದ ಶಿವಮೊಗ್ಗದಲ್ಲಿರೋರು. ಇಲ್ಲಿ ಅವರು ಗಂಡ ಹೆಂಡತಿ ಸಮಸ್ಯೆಯಲ್ಲಿ ಅವರು ಆಚೆ ಇರೋರು ಕೂಡ ಬಂದಿದ್ದಾರೆ. ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಇನ್ನ ತನಿಖೆ ನಡೀತಾ ಇದೆ. ಮೇಲ್ನೋಟಕ್ಕೆ ಏನಂದ್ರೆ, ಇವರು ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಅವ್ರ ತಂದೆ ಜೊತೆ ಜಗಳ ಆಡೋಕ್ಕೋಸ್ಕರ ಅವ್ರ ತಾಯಿಯವರು ಬಂದಿದ್ದಾರೆ ಇವ್ರನ್ನೆಲ್ಲರನ್ನು ಕರ್ಕೊಂಡು. ಆ ಜಗಳ ಟೈಮಲ್ಲಿ ಇವರು ಚಾಕು ತಗೊಂಡು ಬಂದು ಅದರಲ್ಲಿ ಇದು ಮಾಡಿದ್ದಾರೆ, ಅವ್ರಿಗೆ ಇಂಜುರಿ ಮಾಡಿ ಕೊಲೆ ಮಾಡಿದ್ದಾರೆ. ಅದು ವೆಪನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಗೊತ್ತಾಗಿರೋದು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಕಾರಲ್ಲಿ ಉದ್ದೇಶವಾಗಿ ನಾಟ್ ರಿಲೇಟೆಡ್ ಪರ್ಸನ್ಸ್ ಕೂಡ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಎಕ್ಸಾಕ್ಟ್ಲಿ ಇವ್ರಿಗೂ ಏನ್ ಸಂಬಂಧ ಇತ್ತು ಅಂತ ಕೂಡ 4 ಜನಕ್ಕೆ ಏನ್ ಸಂಬಂಧ, ಅವ್ರು ಹೆಂಗ್ ಬಂದ್ರು, ಮತ್ತೆ ಅವ್ರು ಯಾಕೆ ಜಾಯ್ನ್ ಆದ್ರು, ಏನ್ ಉದ್ದೇಶ ಇದೆ, ಇವ್ರ ಜೊತೆ ಬರೋದಕ್ಕೆ ಇವ್ರ ಸಮಸ್ಯೆ ಬೇರೆ ಏನಾದ್ರು ಇದೆ ಅನ್ನೋದು ತನಿಖೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಇವರು ಕಂಪ್ಲೇಂಟ್ ಅಲ್ಲಿ ಸಂಧ್ಯಾ ಅವ್ರು ಹೇಳಿರೋದು ಕಂಪ್ಲೇಂಟ್ ಅಲ್ಲಿ ಏನಂದ್ರೆ, ಇವರು ಕಮಲಾಕರ್ ಜೊತೆಗೆ ಅವರು ಸುಚಿತ್ರಾ ಅನ್ನೋರ ಜೊತೆ ಸಂಬಂಧ ಇತ್ತು ಅಂತ. ಸೊ ಅವ್ರ ಮನೆಯಲ್ಲೇ ಇದ್ದಿದ್ದಾರೆ. ಸೊ ಮಕ್ಕಳಿಗೆ ಅದು ಇಷ್ಟ ಆಗಿಲ್ಲ, ಅದರಿಂದ ಅವ್ರಿಗೆ ಮನಸ್ತಾಪ ಆಗಿ ಮತ್ತೆ ಮನೆಯಲ್ಲಿ ಅವ್ರ ತಾಯಿ ಮತ್ತೆ ಕಮಲಾಕರ್ ಅವರು ಟಾರ್ಚರ್ ಮಾಡ್ತಾ ಇದ್ದಿದ್ರು ಅಂತ ಹೇಳೋದಕ್ಕೋಸ್ಕರ ಮಗಳು ಇಲ್ಲಿ ಸಿದ್ದಾಪುರ ತಂದೆ ಹತ್ರ ಬಂದಿದ್ದಾರೆ ಅಂತ. ನೆನ್ನೆನೆ ಬಂದಿದ್ದಾರೆ ಅವರು. ಸಂಜೆನೆ ರಾತ್ರಿನೇ ಈ ಘಟನೆ ನಡೆದಿದೆ.
ಸುಮಿತ್ರಾ ಅವರು ಮೈನರ್ ಇದ್ದಾರೆ. ಸೊ ಆ ಟೈಮಲ್ಲಿ ಅವರು ಇಲ್ಲಿ ತಂದೆ ಜೊತೆ ಬರಬೇಕಾದ್ರೆ ಬಂದಿದ್ದಾರೆ. ಇಲ್ಲಿಂದ ಅವರು ಠಾಣೆಗೆ ಬಂದಿದ ನಂತರ ಅವ್ರು ಹೇಳಿದ್ದಾರೆ ನಮ್ಮ ತಂದೆ ಜೊತೆ ಇರಬೇಕು ಅಂತ. ಸೊ ಹೆಣ್ಮಗಳು ಇರೋದ್ರಿಂದ ಮೈನರ್ ಇರೋದ್ರಿಂದ ಅವ್ರಿಗೆ CWC ಇದೆ, ಚೈಲ್ಡ್ ವೆಲ್ಫೇರ್ ಆಫೀಸರ್, ಅವ್ರ ಹತ್ರ ಸಿರಿಸಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ವಾಪಸ್ ಬಂದು ಅವ್ರ ತಂದೆ ಜೊತೆ ಇರೋದಬೇಕು ಅಂತ ಅವರು ವಾಪಸ್ ತಂದೆ ಜೊತೆ ಇಲ್ಲಿದ್ದಾರೆ. ಇವಾಗ ಅವ್ರಿಗೂ ಕೂಡ ಮನೇಲಿ, ಯಾಕಂದ್ರೆ ಇವಾಗ ಅವರು ಬೇಡ ಅಂದಿದ್ದವರು ತಿರ್ಗಾ ಯಾಕೆ ಬಂದರು ಅನ್ನೋದು ಕೂಡ ಇದೆ, ನಾವು ವಿಚಾರಣೆ ಮಾಡಬೇಕು. ಅದೇ 23/26 ಇದು ಮಾಡಲ್ಪಟ್ಟ ನಾವು ಅಲ್ಲಿ ಕಂಪ್ಲೇಂಟ್ ಮಾಡಿ ಪೊಲೀಸ್ TR ಪಾರ್ಟಿ ಕೂಡ ಇದ್ದಾರೆ ಅಲ್ಲಿ ಗ್ರಾಮದಲ್ಲಿ ಅವ್ರ ಮನೆ ಹತ್ರ. ಸೊ ಅಲ್ಲಿ ಸೂಕ್ತ ಭದ್ರತೆ ಅದು ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಅವ್ರಿಗೆ ಫ್ಯಾಮಿಲಿಗೂ ಕೂಡ ಪ್ರೊಟೆಕ್ಷನ್ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಅವ್ರ ಟ್ರೀಟ್ಮೆಂಟ್ ಪ್ರೊಸೀಜರ್ ಎಲ್ಲನೂ ನಾವು ಇನ್ಕ್ವೆಸ್ಟ್ ಮತ್ತೆ ಇವರು ಮಹೇಶ್ ಮತ್ತೆ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ವಸಂತ್ ಜಟೆ ನಾಯಕ್ ಅವರು ಕಾರವಾರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಗೆ ಅವ್ರ ಬಾಡಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ಗೆ, ಮತ್ತೆ ಅಲ್ಲಿ ಮಾಡ್ತಾ ಇದ್ದಾರೆ ಕಾರವಾರ. ಜನ ಸೇರಿದ್ದಾರೆ, ಅದು ಸಮಯ ತಗೊಂಡಿದೆ, ಇಮಿಡಿಯೇಟ್ ಆಗಿ ಆ ಥರದ್ದು ಆಗಿಲ್ಲ. ಜಗಳ ಜಾಸ್ತಿ ಆದ್ಮೇಲೆ ಇವು ಒಬ್ಬರಿಗೆ ಬಂದು ಅದಲ್ಲಿ ಇದು ಮಾಡಿದ್ದಾರೆ. ಸುಮಾರು ಎಷ್ಟು ಗಂಟೆಗೆ ಆಗಿರೋದು? ಸ್ಟಾರ್ಟ್ ಆಗಿರೋದು 9:45 ಮರ್ಡರ್ ಆಗಿರೋದು ಅದೇ ಪೀರಿಯಡ್ 9:45 ಜಗಳ ಸ್ಟಾರ್ಟ್ ಆಗಿದೆ. ಆ ಜಗಳದಲ್ಲಿ ಎಲ್ಲ ಜನ ಸೇರಿದ ಮಧ್ಯದಲ್ಲಿ ಒಬ್ಬ ಬಂದು ಇದು ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.